ಮಳೆ ಬಂದರೆ ಗುರು ವೀಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಮಳೆ ಏನಾದ್ರು ಕ್ಯಾಮ್ರಾ ಒಳಗಡೆ ಹೋಯ್ತು ಅಂತಂದರೆ ಫುಲ್ಲು ಬ್ಯಾಟ್ರಿ ಎಲ್ಲ ಡ್ಯಾಮೇಜ್ ಆಗುತ್ತೆ. ಮಳೆ ಬಂತ. ಓಹೋ ಹೋ ಹೋ ಹೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತು ನಾವು ಆನೆಯ ತಾಲೀಮು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿರುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಐ ಆಮ್ ಶೋರ್ ಇವತ್ತಿರಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ಸೊ ಹೋಗ್ತಾ ಇದ್ದೀನಿ. ನೋಡಬೇಕು ಏನಕ್ಕೆ ನೋಡೋದಲ್ಲ, ಹೋಗಿ ಏನು ಇರುತ್ತೋ ಇಲ್ವೋ ಅಂತ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬೇರೆ ಬೇರೆ ಪ್ಲೇಸಸ್ಗಳನ್ನ ತೋರಿಸ್ತೀನಿ ಯಾವುದ್ಯಾವುದು ಅಂತ. ವೇಟ್ ಆ್ಯಂಡ್ ವಾಚ್ ಗಾಯ್ಸ್. ಸೊ ಅಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೂ ಓಕೆ, ಹಂಗೆ ನೋಡಿಕೊಂಡು ಅಲ್ಲೇ ದೇವರಾಜ್ ಮಾರ್ಕೆಟ್ ಹತ್ರ ಹೋಗಿ ಶೂಟ್ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡೋದ, ಮಾರ್ನಿಂಗ್ ಟೈಮು ಹೆವಿ ಜನ ಸೇರ್ತಾರೆ ಅಂತ ಕೇಳ್ಪಟ್ಟೆ. ಸೊ ಲಾಸ್ಟ್ ಸಂಡೇ ತುಂಬ ಜನ ಸೇರಿದರು ದಸರಾ ಆನೆಗಳ ತಾಲೀಮು ನೋಡೋಕ್ಕೆ. ಸೊ ಈ ಸರಿನೂ ಕೂಡ ಅದೇ ಥರ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್. ಮಳೆ ಬಂದರೆ ಗುರು ವೀಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಮಳೆ ಏನಾದ್ರು ಕ್ಯಾಮ್ರಾ ಒಳಗಡೆ ಹೋಯ್ತು ಅಂತಂದರೆ ಫುಲ್ಲು ಬ್ಯಾಟ್ರಿ ಎಲ್ಲ ಡ್ಯಾಮೇಜ್ ಆಗುತ್ತೆ. ತಗೊಂಡಿರೋ 30,000 ಬೀದಿ ಪಾಲಾಗ್ಬಿಡುತ್ತೆ. ಸೊ ಮಳೆ ಬರದೇ ಇದ್ದರೆ ಒಂದೊಳ್ಳೆ ವಾಯ್ಸ್ ಕೊಟ್ಕೊಂಡು ಚೆನ್ನಾಗಿ ಮಾಡ್ಬೋದು. ಇನ್ ಕೇಸ್ ಬರದೇ ಇದ್ರೂ ಪರವಾಗಿಲ್ಲ, ಬಂದರೂ ಪರವಾಗಿಲ್ಲ, ಆರಾಮಾಗಿ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಸೊ ಇದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಗಾಯ್ಸ್, ಇವಾಗ ನಾವು ಮೈಸೂರನ್ನ ನೋಡೋಕೆ ಹೋಗೋಣ, ಬನ್ನಿ. ಪೊಲೀಸನ ಎಂಟ್ರಿ. ಆ್ಯಕ್ಚುಲಿ ನಾನು ನಿಂತಿರೋದು ರಾಂಗು. ಸೊ ಇವಾಗ ನಾವು ಹೋಗ್ತಾ ಇರೋದು ಅರಮನೆ ಸೈಡು. ಮಳೆ ಬಂತ. ಓಹೋ ಹೋ ಹೋ ಹೋ. ಸೊ ಇವಾಗ ನಾವು ಅರಮನೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ, ಏನಾದರೂ ಆನೆಗಳ ತಾಲೀಮು ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್, ಇವತ್ತು ನಮ್ಮ ನತಾದೃಷ್ಟ ಅನಿಸುತ್ತೆ. ಸೊ ಆನೆ ತಾಲೀಮು ಇಲ್ಲ ಅಂತ ಹೇಳಿದ್ರು. ಮೇ ಬಿ ಸಂಜೆ ಇರ್ಬೋದು. ಸೊ ಬನ್ನಿ, ಇನ್ನೇನು ಮಾಡೋದ, ಒಂದು ರೌಂಡ್ ತಿರುಗಾಡಿಕೊಂಡು ದೇವರಾಜ್ ಮಾರ್ಕೆಟ್ ಕಡೆ ಹೋಗಿ ಬರೋದ ಗಾಯ್ಸ್. ಇವಾಗ ನಾವು ಹೋಗ್ತಾ ಇರೋದು ದೇವರಾಜ್ ಮಾರ್ಕೆಟ್ ಕಡೆಗೆ. ಸೊ ಎಲ್ಲ ಬೆಳಿಗ್ಗೆನೇ ಬಂದಿದ್ದಾರೆ ಗೈಸ್. ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಬರೋಣ, ಹೇಗಿರುತ್ತೆ ನೋಡೋಣ. ಇದು ಚಿಕ್ಕ ಗಡಿಯಾರ, ಆದರೆ ಡಿಫ್ರೆಂಟ್ ಕ್ಲಾಕ್ ಟವರ್ ಅಂತ ಇದರ ಒರಿಜಿನಲ್ ನೇಮ್. ಸೊ ಇದನ್ನು 1886ರಲ್ಲಿ ಲಾರ್ಡ್ ಡೆಫೆರನ್ನು ಮೈಸೂರಿಗೆ ವಿಸಿಟ್ ಮಾಡುವಾಗ ಮಹಾರಾಜ ಚಾಮರಾಜ ಒಡೆಯರು ಇದನ್ನು ಅವನಿಗೆ ಆನರ್ ಆಗಿ ಬಿಲ್ಡ್ ಮಾಡ್ತಾರೆ ಗೈಸ್. ಇವತ್ತು ಇದು ಒಂದು ಸ್ಮಾಲ್ ಲ್ಯಾಂಡ್ಮಾರ್ಕ್ ಆಗಿದೆ. ಜನರು ಇಲ್ಲಿ ಮೀಟ್ ಮಾಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ ಮತ್ತು ಮಾರ್ಕೆಟ್ಗೆ ಎಂಟ್ರಿ ಪಾಯಿಂಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಗೈಸ್. ನಾವು ಇವಾಗ ಎಂಟರ್ ಆಗ್ತಾ ಇರೋದು ದೇವರಾಜ್ ಮಾರ್ಕೆಟ್ಗೆ. ಈ ಮಾರ್ಕೆಟಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಶಾಪ್ಗಳಿವೆ. ಜೊತೆಗೆ
ಇಲ್ಲಿ ನಿಮಗೆ ಬರೀ ಹೂಗಳೇ ಅಲ್ಲ, ನಿಮಗೆ ಮನೆಗೆ ಏನೇನು ಬೇಕು ಮತ್ತು ಪೂಜೆ ಸಾಮಾನು ಏನೇನು ಬೇಕು ಮತ್ತು ತರಕಾರಿ ಮತ್ತು ಫ್ರೂಟ್ಸು ಇದೆಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ನೀವು ಏನಾದರೂ ಮೈಸೂರಿನ ನಿಯರ್ ಅಥವಾ ಅಕ್ಕಪಕ್ಕದಲ್ಲಿದ್ದು ಇದ್ದರೆ ಈ ಮಾರ್ಕೆಟ್ಗೆ ಬನ್ನಿ, ನಿಮ್ಗೆ ಏನೇನು ಬೇಕು ಎಲ್ಲ ವಸ್ತುಗಳು ಕೂಡ ಈಸಿಯಾಗಿ ಸಿಗುತ್ತೆ ಗೈಸ್. ಸೊ ಮತ್ತು ಈ ಮಾರ್ಕೆಟ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಈ ಮಾರ್ಕೆಟ್ನ ಒಡೆಯರ್ ಆಳ್ವಿಕೆಯಲ್ಲಿ 1800ನೇ ಇಸ್ವಿ ಟೈಮಲ್ಲಿ ಈ ಮಾರ್ಕೆಟ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ಮಾರ್ಕೆಟಲ್ಲಿ ನಿಮಗೆ ಬರೀ ಫ್ಲವರ್ಸ್ಗಳೇ ಅಲ್ಲ, ನಿಮಗೆ ನಾನಾ ರೀತಿಯ ವಸ್ತುಗಳು ಎಲ್ಲ ಕೂಡ ಸಿಗುತ್ತೆ. ನಿಮಗೆ ಫ್ರಮ್ ಫ್ಲವರಿಂದ ಸಿಲ್ಕ್ ಸ್ಯಾರಿವರೆಗೂ ಸಿಗುತ್ತೆ. ಇಲ್ಲಿ ನಿಮ್ಮ ಮನೆಗೆ ಮತ್ತು ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ. ಮತ್ತು ನಿಮ್ಮ ಮನೆಗೆ ಏನೇನು ಬೇಕು ಎಲ್ಲ ಎಸೆನ್ಷಿಯಲ್ ಕೂಡ ಇಲ್ಲಿ ಸಿಗುತ್ತೆ. ನೀವೇನಾದರೂ ಮೈಸೂರಿನ ಸುತ್ತಮುತ್ತ ಅಥವಾ ಮೈಸೂರಿನಲ್ಲಿ ಇದ್ದರೆ ಈ ಮಾರ್ಕೆಟ್ಗೆ ಬಂದು ವಿಸಿಟ್ ಮಾಡಿ. ಅಟ್ಲೀಸ್ಟ್ ನೀವೇನಾದ್ರು ಟೂರಿಸ್ಟ್ ಆಗಿದ್ದರೂ ಕೂಡ ಈ ಮಾರ್ಕೆಟ್ಗೆ ಬಂದು ವಿಸಿಟ್ ಮಾಡೋಗಿ ಗೈಸ್. ಸೊ ಮತ್ತು ಇಲ್ಲಿನ ಫ್ಲವರ್ಗಳಿಗೆ ಅಟ್ರ್ಯಾಕ್ಟ್ ಆಗಿ ಫೋಟೋಗ್ರಫಿ ಕೂಡ ನಡೆಯುತ್ತೆ. ಇಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಮತ್ತು ನಾರ್ಮಲ್ ನೀವು ಕೂಡ ಬಂದು ಫೋಟೋಗ್ರಫಿ ಎಲ್ಲ ಮಾಡ್ಕೋಬೋದು. ಸೊ ಇದು ನಿಮಗೆ ಬಿಟ್ಟಿದ್ದು. ಬಟ್ ಏನು ಅಂತಂದರೆ ಇಲ್ಲಿ ನೀವು ಬಂದು ಬೇರೆಯವ್ರಿಗೆ ತೊಂದರೆ ಆಗೋ ಥರ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಇಲ್ಲಿಗೆ ಬಂದಾಗ ನೀಟಾಗಿ ನಿಮ್ಮದೇನೈತೆ ಅದನ್ನು ಮಾಡಿಕೊಂಡು ಹೋಗಿ. ಸೊ ಇಲ್ಲಿ ಬಂದು ನೀವು ಕಿರಿಕ್ ಮಾಡಿ ಹೋಗೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಗೈಸ್. ದೇವರಾಜ್ ಮಾರ್ಕೆಟೆಲ್ಲ ಸುತ್ತಾಡಿಕೊಂಡು ನಾನು ಬಂದಿದ್ದು ಚೆಕ್ ಗಡಿಯಾರ ಹತ್ರ. ಇಲ್ಲಿನ ಲೋಕಲ್ಸು ಅಲ್ಲಿನ ಪಾರಿವಾಳಗಳಿಗೆ ಧಾನ್ಯಗಳನ್ನು ಹಾಕ್ತಾಯಿದ್ರು. ಇದನ್ನು ನೋಡ್ತಾ ಸೀನ್ನ ಎಂಜಾಯ್ ಮಾಡ್ತಾ ಕಳೆದೋದೆ ಗುರು. ಸೊ ನೀವೇನಾದರೂ ದೇವರಾಜ್ ಮಾರ್ಕೆಟ್ ಹತ್ರ ಬಂದರೆ ಇದನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ನೋಡ್ತಾ ಇರೋದ್ರಲ್ಲಿ 96% ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಗಾಯ್ಸ್.